ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಸಚಿನ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಶ್ರೂಮ್ ಗ್ರೇವಿ ಮತ್ತು ಮುದ್ದೆ ಮಾಡ್ತಾ ಇದ್ದೀನಿ. ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ನೋಡ್ತಾ ಇರ್ಬೋದು, ನಾನು ಮುದ್ದೆ ಮತ್ತು ಮಶ್ರೂಮ್ ಗ್ರೇವಿ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ನಾನು 50 ರೂಪಾಯಿಗೆ ಒಂದು ಬಾಕ್ಸ್ ಇರುತ್ತೆ ಅದನ್ನು ತಗೊಂಡು ನಾನು ಈ ರೀತಿ ತೊಳೆದು ಎಲ್ಲ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಕೂಡ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ನೋಡಿ ಎಷ್ಟು ಸಣ್ಣ ಸಣ್ಣ ಪೀಸ್ ಮಾಡಿ ಇಷ್ಟೊಂದು ಆಗುತ್ತೆ. 3 ಜನಕ್ಕೆ ಸರಿ ಹೋಗುತ್ತೆ. ಒನ್ ಟೈಮ್ಗೆ ಮಾಡಿ ನೋಡಿ, ಒಂದ್ಸತಿ ಟ್ರೈ ಮಾಡಿ ನೋಡಿ. ಇದಕ್ಕೆ ನಾನು 2 ಗಡ್ಡೆ ಈರುಳ್ಳಿನ ಹಾಕೋತಾ ಇದ್ದೀನಿ. ಹಾಗೆ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ. 2 ಟೊಮೊಟೊ ಕೂಡ ಹಾಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ರೆಡಿ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ ಸ್ವಲ್ಪ ಕಾದ್ಮೇಲೆ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾದಾದ್ಮೇಲೆ ನಾನು ಇದಕ್ಕೆ ಈರುಳ್ಳಿ ಹೆಚ್ಕೊಂಡಿದ್ನಲ್ಲ ಅದನ್ನು 2 ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಹಸಿ ವಾಸನೆ ಹೋಗುವಂಗೆ ಫ್ರೈ ಮಾಡ್ಕೊಳ್ಳೋಣ. ಕೈ ಬಿಡದೇನೆ ಫ್ರೈ ಮಾಡಿಕೊಂಡ್ರೆ ತುಂಬ ರುಚಿ ಬರುತ್ತೆ. ತಡ ಹಿಡಿದ್ರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್. ಯಾವುದೇ ಊಟ ಆದರೂ ಸರಿ, ತಡ ಹಿಡಿದ್ರೆ ಏನು ಬೇರೆ ಟೇಸ್ಟೇ ಬಂದುಬಿಡುತ್ತೆ ಅದು. ಹಾಗಾಗಿ ನಾವು ಸ್ವಲ್ಪ ಲೋ ಫ್ಲೇಮಲ್ಲೇ ಎಲ್ಲ ಬೇಯಿಸ್ಕೋಬೇಕಾಗುತ್ತೆ. ಇದಕ್ಕೆ ನಾನು ಕ್ಯಾಪ್ಸಿಕಮ್ ಒಂದು ಅರ್ಧನ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪನೇ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ. ಕ್ಯಾಪ್ಸಿಕಮ್ ಬಂದು ಸ್ವಲ್ಪ ಗಟ್ಟಿ ಇರುತ್ತೆ, ಹಾಗಾಗಿ ಸ್ವಲ್ಪ ಮೆತ್ತಗೆ ಆಗೋವರೆಗೂ ನಾವು ಹುರ್ಕೋಬೇಕಾಗುತ್ತೆ. ಇದನ್ನು ಟೇಸ್ಟ್ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಹಾಕ್ಕೊಂಡ್ರೆ. ಯಾವುದೇ ಇದಕ್ಕೆ ಚಿತ್ರಾನ್ನಕ್ಕಾಗಲಿ ಹಾಕ್ಕೊಂಡ್ರೆ ಮತ್ತು ತುಂಬಾ ಟೇಸ್ಟಿ ಕೊಡುತ್ತೆ. ಹಾಗಾಗಿ ನಾನು ಇದಕ್ಕೆ ಅರ್ಧ ಮಾತ್ರ ಹಾಕೋತಾ ಇದ್ದೀನಿ. ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ತುಂಬ ಬೇಗ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ತುಂಬ ಇಷ್ಟಪಡ್ತಾರೆ ಮನೆಯವರೆಲ್ಲ. ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ, ಅಣಬೆ ತಿಂತಾರೆ. ಹಾಗಾಗಿ ನೋಡಿ, ಈಗ ನಾನು 2 ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೆನಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಟೊಮೊಟೊನೂ ಅಷ್ಟೇ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಹುರ್ಕೋಬೇಕಾಗುತ್ತೆ. ಇದಕ್ಕೆ ಯಾವುದೇ ಮಸಾಲೆಗಳನ್ನ ನಾನು ಆ್ಯಡ್ ಮಾಡ್ತಾ ಇಲ್ಲ. ಸ್ವಲ್ಪ ಮನೇಲೇ ಮಾಡಿರ್ತಕ್ಕಂಥ ನಾನು ಖಾರದ ಪುಡಿನ ಯೂಸ್ ಮಾಡ್ಕೋತಾ ಇದ್ದೀನಿ. ಯಾವುದೇ ಮೆಣಸಿನ್ಕಾಯಿ ಏನೂ ಹಾಕ್ತಾ ಇಲ್ಲ ಇದಕ್ಕೆ. ಮೆಣಸಿನ್ಕಾಯಿ ಹಾಕಿದ್ರೆ ಒಂಥರ ಟೇಸ್ಟ್ ಬರುತ್ತೆ, ಖಾರದ ಪುಡಿ ಹಾಕಿದ್ರೆ ಬೇರೆ ಥರ ಟೇಸ್ಟ್ ಕೊಡುತ್ತೆ. ನೀವು ಈ ರೀತಿ ಒಂದು ಸರಿ ಮನೇಲಿ ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹಾಗೆ ನಾನು ಹೆಚ್ಚಿಟ್ಕೊಂತ ಮಶ್ರೂಮ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನು ಇದಕ್ಕೆ ನೀರೇನು ಸೇರಿಸ್ಕೊಳ್ತಾ ಇಲ್ಲ. ಡ್ರೈ ಇರುತ್ತೆ, ಬಟ್ ಅದು ನೀರು ಬಿಟ್ಕೊಳ್ಳುತ್ತೆ. ನೀರಿನ ಅಂಶ ಇರೋದ್ರಿಂದ ಅದು ನೀರು ಬಿಟ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾನು ಹಾಗೆಯೇ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಥರ ಮಾಡಿ ನೋಡಿ. ಸ್ವಲ್ಪ ಹೊತ್ತು ಅದೇ ನೀರು ಬಿಟ್ಕೊಳ್ಳುತ್ತೆ, ಸಾಫ್ಟ್ ಆಗುತ್ತೆ. ಅದು ಬೇಯ್ತಾ ಸಾಫ್ಟ್ ಆಗುತ್ತೆ. ಬಾಯಿಗೆ ಸಿಗಬೇಕಲ್ಲ, ಹಾಗಾಗಿ ನಾನು ಇಷ್ಟೇ ಇದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಮುದ್ದೆ ಜೊತೆಗೆ ಕಾಂಬಿನೇಷನ್ ತುಂಬ ಸೂಪರಾಗಿರುತ್ತೆ. ಮತ್ತು ಚಪಾತಿ ಎಲ್ಲ ಮಾಡಬೇಕಂದ್ರೆ ತುಂಬ ಜಾಸ್ತಿನೇ ಬೇಕಾಗುತ್ತೆ. ನಾನು ಒಂದು ಮಾತ್ರ ಕಟ್ ಮಾಡಿದ್ದೀನಿ ಅಂತ ಇಷ್ಟು ಕಡಿಮೆ. ನಾನು ಈಗ ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ. ಹಾಗೆ ಇದಕ್ಕೆ 1 ಟೀ ಸ್ಪೂನು ಧನಿಯಾ ಪುಡಿನೂ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈಗೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಕಡಿಮೆ ಉರಿಲೇ ಮಾಡ್ಕೋಬೇಕಾಗುತ್ತೆ. ಇದು ಖಾರದ ಪುಡಿ ಹಾಕಿರೋದ್ರಿಂದ ತಡ ಹಿಡಿದು ಹಾಳಾಗುತ್ತೆ. ಹಾಗಾಗಿ ನಾನು ಸ್ಲಿಮ್ಮಲ್ಲೇ ಹುರ್ಕೋತಾ ಇದ್ದೀನಿ ಸ್ವಲ್ಪ ಹೊತ್ತು. ನೋಡ್ತಾ ಇರ್ಬೋದು ನೀರು ಹೇಗೆ ಬಿಟ್ಟಿದೆ ಅಂತ. ಇದು ಗ್ರೇವಿ ಥರನೇ ಆಗಿರುತ್ತೆ. ನಾನು ಮುದ್ದೆಗೆ ಬೇಕಲ್ಲ ಅಂತ ಒಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಅಷ್ಟೇ. ಮುದ್ದೆ ಜೊತೆಗೆ ಅನ್ನನೂ ಬೇಕಲ್ವಾ, ಅದಕ್ಕೆ ಮುದ್ದೆಗೂ ಅನ್ನಕ್ಕೂ ಆಗುತ್ತೆ ಅಂತ ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಾದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂದರೆ ಹಾಗೆ ಗ್ರೇವಿನೇ ತಿನ್ನಿರಿ, ಪರವಾಗಿಲ್ಲ, ಚೆನ್ನಾಗಿರುತ್ತೆ, ಇನ್ನೂ ರುಚಿಯಾಗಿರುತ್ತೆ. ನಾನು ಅನ್ನಕ್ಕೆ ಸಾಂಬಾರು ಬೇಕು ಅಂದ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಸೇರಿಸ್ಕೊಂಡು ಮಾಡ್ಕೋತಾ ಇದ್ದೀನಿ. ನೋಡಿ, ಇಷ್ಟ ಆಯಿತು. 3 ಜನಕ್ಕೆ ಆಗುತ್ತೆ. ಒನ್ ಟೈಮ್ಗೆ 3 ಜನಕ್ಕೆ ಸರಿ ಹೋಗುತ್ತೆ ಇದು. ಈಗ ಇದು ರೆಡಿಯಾಗಿದೆ. ಅದಕ್ಕೆ ನಾನು ಹೆಚ್ಚಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ರೆಡಿ ಆಯಿತು ಗ್ರೇವಿ. ನೋಡಿ ಹೇಗಿದೆ, ತುಂಬ ಚೆನ್ನಾಗಿ ಬಂದಿತ್ತು. ಮನೇಲಿ ಟ್ರೈ ಮಾಡಿ ನೋಡಿ ನೀವೊಂದು ಸತಿ, ನನಗೆ ಮೆಸೇಜ್ ಹಾಕಿ. ಹಾಗೆ ಈ ಕಡೆ ಮುದ್ದೆ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ.
ನಾನು 3 ಮುದ್ದೆಗೆ ಇಷ್ಟು ನೀರು ಹಾಕ್ಕೊಂಡು ಒಂದೇ ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ಹಿಂಗೆ ತಿರುಗಿಸಿ ಇಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಸ್ವಲ್ಪ ಹಸಿಟ್ಟು ಮಾತ್ರ ಹಾಕಿ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡ್ತೀನಿ. ಇವಾಗ ಇದು ಚೆನ್ನಾಗಿ ಕುದಿಬೇಕು. ಪ್ಲೇಟ್ ಅರ್ಧ ಮುಚ್ಚಿಡ್ತೀನಿ, ಯಾಕಂದರೆ ಅದು ಬೇಗನೆ ಬಂದ್ಬಿಡುತ್ತೆ ಮತ್ತು ಎಲ್ಲ ವೇಸ್ಟ್ ಆಗುತ್ತೆ. ಹಾಗಾಗಿ ನಾನು ಇದಕ್ಕೆ ನೋಡಿ, ಇವಾಗ 3 ಮುದ್ದೆಗೆ ಇಷ್ಟು ನೀರಿಗೆ 1.5 ಕಪ್ ಅಷ್ಟು ರಾಗಿ ಹಸಿಟ್ಟನ್ನ ಹಾಕೋತಾ ಇದ್ದೀನಿ. ಇದು ಸೌಟ್ ಹಾಕಿ ಎಲ್ಲ ತಿರುಗಿಸೋಕೆ ಹೋಗಬೇಡಿ. ಒಂದು 3ರಿಂದ 4 ನಿಮಿಷ ಹಬೆಲೆ ಬೇಯಬೇಕಾಗುತ್ತೆ ಒಳಗಡೆ. ಮುದ್ದೆ ಬೇಯ್ದಷ್ಟು ತುಂಬಾ ಚೆನ್ನಾಗಿ ಬರುತ್ತೆ, ಕೈಗೆ ಮೆತ್ಕೊಳ್ಳಲ್ಲ, ಸಾಫ್ಟಾಗಿ ಕೂಡ ಆಗುತ್ತೆ. ಮುದ್ದೆ ಗಟ್ಟಿ ಆಗೋಕ್ಕೆ ಗಟ್ಟಿ ಆಗದೇ ಇರಲಿ ಅಂದ್ಬಿಟ್ಟು ನಾನು ಇದಕ್ಕೆ ಸ್ವಲ್ಪ ಅರಳುಪ್ಪನ್ನ ಲಾಸ್ಟಿಗೆ ಸೇರಿಸ್ಕೊತೀನಿ. ಇದು ಕಡಿಮೆ ಉರಿಲೇ ಇಟ್ಟು ನಾನು ಚೆನ್ನಾಗಿ ಹಬೆಲೆ ಬೇಯಿಸ್ಕೊತಾ ಇದ್ದೀನಿ. ಬೇಯಿಸಿದಾದ ನಂತರ ಈಗ ನಾನು ಮುದ್ದೆ ಕೋಲನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ತೊಳೆದು. ನೋಡಿ ಈ ಥರ ಇದೆ. ಇದು ನಮ್ಮ ತಂದೆ ಮಾಡಿಕೊಟ್ಟಿದ್ದು ನನಗೆ. ಮುದ್ದೆ ಕೋಲು ಈ ರೀತಿ ಇರುತ್ತೆ. ಈಗ ನಾನು ಮುದ್ದೆ ಕೋಲನ್ನ ಹಾಕಿ ಯಾವ ರೀತಿ ತಿರುಗಿಸಿ ಮುದ್ದೆ ಕಟ್ಟೋದು ಅಂತ ನಿಮಗೆ ಹೇಳ್ಕೊಡ್ತೀನಿ ನೋಡಿ. ಈಗ ಬೆಂದಿದೆ ಇದು ಚೆನ್ನಾಗಿ ಮುದ್ದೆ. ಸ್ವಲ್ಪ ಕೂಡ ಕೈಗೂ ಅಂಟ್ಕೊಳ್ಳಲ್ಲ, ಆ ರೀತಿ ಬರುತ್ತೆ ಮುದ್ದೆ. ಈ ಮೆಥಡಲ್ಲಿ ಮುದ್ದೆ ಮಾಡಿ ಚೆನ್ನಾಗಿ ಬರುತ್ತೆ. ಮನೇಲಿ ಒಂದ್ಸತಿ ಮಾಡಿ ನೋಡಿ. ಇದನ್ನು ಚೆನ್ನಾಗಿ ತಿರುಗಿಸ್ಕೋಬೇಕಾಗುತ್ತೆ. ಇದಕ್ಕೆ ನಾನು ಕೈಯಲ್ಲಿ ಇಟ್ಕೊಂಡು ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ಮಾಡ್ತಾಯಿದ್ದೆ. ಅದಾದಮೇಲೆ ನನ್ನ ಮಗನಿಗೆ ಹೇಳಿ ನಾನೀಗ ಮಾಡ್ತೀನಿ. ಒಂದೇ ಕೈಯಲ್ಲಿ ಮಾಡೋಕ್ಕಾಗಲ್ಲ, ಚೆನ್ನಾಗಿ ನಾದಬೇಕಿದು ದೊಣ್ಣೆಲೆ. ನೋಡಿ, ಒಂದು ಗಂಟು ಕೂಡ ಆಗಿರಲ್ಲ ಮುದ್ದೆ, ಅಷ್ಟು ಚೆನ್ನಾಗಿರುತ್ತೆ. 2 ನಿಮಿಷ ಸಣ್ಣ ಉರಿಲಿ ನಾನು ಹಬೆಲಿ ಇದನ್ನು ಈ ಥರ ಬೇಯಿಸ್ಕೊಂಡೆ. ನೋಡಿ ಯಾವ ಥರ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಕೆಲವ್ರಿಗೆ ಮುದ್ದೆ ಬರಲ್ಲ, ಚೆನ್ನಾಗಿ ಬರಲ್ಲ ಅಂತೀರ. ಈ ಥರ ಮಾಡಿ ಒಂದ್ಸತಿ ನೋಡಿ, ಯಾಕೆ ಚೆನ್ನಾಗಿ ಬರಲ್ಲ ನೋಡೋಣ. ನೋಡಿ ತುಂಬ ಚೆನ್ನಾಗಿ ಬಂದಿದೆ ಮುದ್ದೆ, ಮಾತ್ರ ಸೂಪರಾಗಿ ಮಾಡ್ತೀನಿ ನಾನು. ಯಾರಿಗೆಲ್ಲ ಇಷ್ಟ ಆಗುತ್ತೆ ನೋಡಿ ಹೇಳಿ ನನಗೆ. ನಮ್ಮನೇಲಿ ನೈಟ್ ಹೊತ್ತು ದಿನ ಮುದ್ದೆ ಮಾಡಬೇಕಾಗಿರುತ್ತೆ. ನಾನು ಟೈಲ್ಸ್ ಮೇಲೇ ಎಲ್ಲ ಮುದ್ದೆ ಎಲ್ಲ ಕಟ್ಕೊತೀನಿ, ಚಪಾತಿ ಲಟ್ಟಿಸ್ಕೊತೀನಿ, ರೊಟ್ಟಿ ಮಾಡ್ತೀನಿ. ಅದನ್ನು ಕ್ಲೀನಾಗಿ ನೀರಲ್ಲಿ ವಾಶ್ ಮಾಡಿ ಕ್ಲೀನಾಗಿ ತೊಳೆದು ಆ ಜಾಗನ ಕ್ಲೀನ್ ಮಾಡಿ ಇಟ್ಕೊಂಡು ನೋಡಿ, ಈಗ ಮುದ್ದೆ ಕೋಲಿಂದ ಮುದ್ದೆನ ತೆಗಿತಾ ಇದ್ದೀನಿ. ಮುದ್ದೆ ತೆಗೆದ್ಬಿಟ್ಟು ಸ್ವಲ್ಪ ಕೈ ನೀರು ಹಾಕ್ಕೊಂಡು ಎಷ್ಟು ದಪ್ಪ ಮುದ್ದೆ ಬೇಕೋ ಅಷ್ಟು ದಪ್ಪಕ್ಕೆ ಸ್ವಲ್ಪ ನೀರಲ್ಲಿ ಅದ್ಕೋಬೇಕಾಗುತ್ತೆ. ಸ್ವಲ್ಪ ಬಿಸಿ ಇರುತ್ತೆ ಕೂಡ, ಅದು ಬಿಸಿಲಿ ಕಟ್ಟಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಯಾವ ರೀತಿ ಕಟ್ಟಿದ್ದೀನಿ ಅಂತ. ಕೈಗೆ ಅಂಟಲ್ಲ ಮುದ್ದೆ, ಅಂದರೆ ಯಾಕಂದರೆ ಹಬೆಲಿ ಚೆನ್ನಾಗಿ ಬೇಯಿಸಿದ್ದೀನಲ್ವ, ಹಾಗಾಗಿ. ನೋಡಿ, ಹರಳೆ ಅಂತಾರಲ್ಲ, ಹತ್ತಿ ಆ ಥರ ಇರುತ್ತೆ ಮುದ್ದೆ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನೀರನ್ನು ತಗೊಂಡು ಈ ಥರ ಸ್ವಲ್ಪ ನೀರು, ಜಾಸ್ತಿನೇ ನೀರು ಹಾಕ್ಬಾರ್ದು, ಸ್ವಲ್ಪ ಮಾತ್ರ ನೀರು ಕೈಗೆ ಮಾತ್ರ ಹಚ್ಕೊಂಡು ಈ ರೀತಿ ಮುದ್ದೆ ಮಾಡಬೇಕಾಗುತ್ತೆ. ನೋಡಿ, ಸ್ವಲ್ಪ ಮೇಲೆ ಮಾಡಿದ್ರೆ ಈ ಥರ ಉಂಡೆಗೆ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ನಮ್ಮ ಯಜಮಾನ್ರಿಗೆ 3 ಜನಕ್ಕೆ 3 ಮುದ್ದೆ ಮಾಡ್ತೀನಿ ನಾನು ಡೈಲಿ. ಈಗ ಇದರಲ್ಲಿ ಅರ್ಧ ಮಾಡ್ತೀನಿ, ಇದು ನನ್ನ ಮಗನಿಗೊಂದು, ನನಗೊಂದು, ಕರೆಕ್ಟಾಗಿ 3 ಮುದ್ದೆ ಮಾಡಿಬಿಡ್ತೀನಿ ನಾನು. ಅದಕ್ಕೆ ಪುಟಾಣಿ ಒಂದು ತಪ್ಪಲೆ ಇಟ್ಕೊಂಡಿದ್ದೀನಿ ಮುದ್ದೆಗಂತಾನೆ. ನೋಡಿ, ನನ್ನ ಮಗ ಇಷ್ಟು. ಇವಾಗ ನೋಡ್ತಾ ಇರ್ಬೋದು, ಮುದ್ದೆ ರೆಡಿ ಆಯಿತು, ಸಾಂಬಾರು ಕೂಡ ರೆಡಿಯಾಗಿದೆ. ಈಗ ಸಾಂಬಾರು ಹಾಕ್ತೀನಿ. ಈಗ ಬ್ಯಾಟಿಂಗ್ ಮಾಡ್ತಾ ಇರೋದೇನೆ. ಖಾರವಾಗಿ ಸಕ್ಕತ್ತಾಗಿತ್ತು. ನನ್ನ ಮಗ ಕೂಡ ತುಂಬ ಚೆನ್ನಾಗಿತ್ತು ಮಮ್ಮಿ ಅಂದ. ನೋಡ್ತಾ ಇರ್ಬೋದು, ಸಾಂಬಾರು ಕಲರ್ಫುಲ್ಲಾಗಿ ಸಕ್ಕತ್ತಾಗಿತ್ತು, ಟೇಸ್ಟು ಕೂಡ ಹಾಗೆ ಇತ್ತು. ಯಾರಿಗೆಲ್ಲ ಇಷ್ಟ ಆಯಿತು ಲಾಸ್ಟ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟು ನನಗೆ ತುಂಬಾ ಮುಖ್ಯ ಆಗಿರುತ್ತೆ. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್.